ಒಂದ್ಸಲ ನಮಗೆ ನೀರು ಸ್ಟಾರ್ಟ್ ಆಯ್ತಂದ್ರೆ ಅದು ಎಂಡ್ ಆಗ್ಲಿಕ್ಕೆ ಈಗ 2 TMC ಇದೆಯಲ್ಲ ಅದು 1.9 1.8 ಕಡಿಮೆ ಆಗ್ತಾ ಆಗೋದು 20 TMC ಆಗುತ್ತೆ. ಒಂದ್ಸಲ 5 TMC ನೀರು ಬಂತು ಒಂದಿನ ಅಂದ್ರೆ ಅದು ಎಂಡ್ ಆಗ್ಲಿಕ್ಕೆ ನಮಗೆ ಮತ್ತೆ 15-20 TMC ನೀರಾಗುತ್ತೆ. ಐದು ತುಂಬಿದೆ ಸದ್ಯಕ್ಕೆ ಅಂತ ತೊಂದರೆ ಇಲ್ಲ. ಅದನ್ನ ಅಲ್ಲಿಂದ ಮಾಹಿತಿ ಬಂದಷ್ಟು ನಮ್ಗೆ ಡ್ಯಾಮ್ ಭದ್ರತೆ ಅಂತೆಲ್ಲ ಮಾತಾಡ್ತಾರೆ. ಪ್ರೀ ವೆಡ್ಡಿಂಗ್ ಶೂಟ್ಗೆಲ್ಲ ಹೆಂಗೆ ಅವಕಾಶ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಸರ್ ಇಟ್ ಈಸ್ ಎ ಸೆಕ್ಯೂರಿಟಿ ಲೂಪ್ ಹೋಲ್ ಸರ್. ಸೆಕ್ಯೂರಿಟಿ ನಮ್ಮಲ್ಲ ಸುದ್ದಿ ಮಾಡಿರ್ತಾರೆ ಮೇಲೆ ಪೊಲೀಸ್ ಇಲಾಖೆಯವರು ತನಿಖೆ ಮಾಡ್ತಾರೆ. ಕಮ್ಯುನಿಕೇಟ್ ಮಾಡೋದು ಒಳ್ಳೆ ಇವ್ರ ಕಡೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ಮಾಡ್ತಾ ಇದ್ದಾರೆ. ನಮಗೂ ಸುಮಾರು ಜನ ಪತ್ರಿಕೆದವರು ಫೋನ್ ಮಾಡಿದ್ರು. ನಾನು SP ಕೊಪ್ಪಳದವರಿಗೆ ಮಾತಾಡಿದ್ದೆ ಸರ್ ಬಗ್ಗೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ದಾರೆ. ಪ್ಯೂರ್ಲಿ ಅವ್ರ ಪ್ರೊಡಿಕ್ಷನ್ ಆಗುತ್ತೆ. ಹಾಗಾಗಿ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪ್ರೌಢಶಾಲೆ ಮಕ್ಕಳಿಗೆ 99 ಗೊತ್ತಿಲ್ಲ. ಪ್ರೌಢಶಾಲೆಗಿಂತ ಪ್ರೌಢಶಾಲೆ, ಕಾಲೇಜು, ಡಿಗ್ರಿ ಕಾಲೇಜು, ಪ್ರೌಢಶಾಲೆ ಸರ್ ಮುನ್ನೆಚ್ಚರಿಕೆಗೆ ಎಷ್ಟು ಆಂಬುಲೆನ್ಸ್ 10 ಆಂಬುಲೆನ್ಸ್ ಅನ್ನು ತಗೊಂಡಿದ್ವಿ. ಪ್ರತಿ 2 ಕಿಲೋಮೀಟರ್ ಒಂದು ಆಂಬುಲೆನ್ಸ್ ಅನ್ನು ಪ್ಲಾನ್ ಮಾಡಿದ್ವಿ. ಕುಡಿಯ ನೀರಿಗೂ ಪ್ರತಿ ಒಂದು 100 ಮೀಟರ್ ಕೂಡ ಸಿಟಿನಲ್ಲಿ ಮುನ್ಸಿಪಾಲಿಟಿ ಅವರು ಪ್ರತಿ 100 ಮೀಟರ್ಗೂ ಒಂದೊಂದು ಕ್ಯಾನು ಕಪ್ಸು ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮಲ್ಲಿ ಲೇಟ್ಸ್ ಅಂತ ಇರ್ತಾರೆ. ಮನೆಗೆ ಉದ್ಯೋಗ ಖಾತೆ ಕೆಲಸ ಮಾಡೋದು ಅವರು ಅಲ್ಲಿ ನೀರು ಕೊಡ್ತಾರೆ. ಅದು ಕೆಲಸ ಮಾಡೋ ಅವ್ರಿಗೆ ಐಡಿ ಇದೆ. ಅದನ್ನು ಅವರು ಎಲ್ಲ ಒಂದು ಬೈಕ್ ಮೇಲೆ ಇಟ್ಕೊಂಡು ಪ್ರತಿ 100 ಮೀಟರ್ಗೆ ಒಬ್ಬರು ಒಂದು ಫ್ಲ್ಯಾಗ್ ಇಟ್ಕೊಂಡು ಆ ಫ್ಲ್ಯಾಗು ರಾಷ್ಟ್ರಧ್ವಜ, ಕರ್ನಾಟಕ ಕನ್ನಡ ಧ್ವಜ ಮತ್ತು ಒಂದು ಈಗೊಂದು ಧ್ವಜ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ಈ 3 ಧ್ವಜಗಳನ್ನ ಇಟ್ಕೊಂಡಿರ್ತಾರೆ. ಆ ಧ್ವಜಗಳು ಇಲ್ಲೇ ಇರುತ್ತೆ. ಅಲ್ಲಿ ನೀರು ಅವೈಲೇಬಲ್ ಆಗುತ್ತೆ. ಇದು ರಿಲೇ ಸರ್, ರಿಲೇ ನಮ್ಮ ಜಿಲ್ಲೆಯಲ್ಲಿ ರಿಲೇ ನಮ್ಮ ಜಿಲ್ಲೆಯಲ್ಲಿ ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲಿ ಪ್ರಶಸ್ತಿಗೆ ಮಾನದಂಡ ಮಾಡ್ಯಾರಲ್ಲ, ಅದರಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಏನು ವಿಶೇಷವಾಗಿ ಕಾನ್ಸೆಪ್ಟ್ ಹೇಳಿಲ್ಲ. ಇಲ್ಲ, ಅವರು 3-4 ಇದರಲ್ಲಿ ಅಂದರೆ ಎಷ್ಟು ಉದ್ದ ಮಾಡಿರ್ತೀವಿ ಅಂತ ಜನಸಂಖ್ಯೆಗೆ ಅನುಗುಣವಾಗಿ ಅಂತ ಹೇಳ್ತಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ನಮ್ಮದು ಒಂದು 40 ಕಿಲೋಮೀಟರ್ ಆಗುತ್ತೆ ನಮ್ಮ ಜನಸಂಖ್ಯೆಗೆ. ಬೇರೆ ಜಿಲ್ಲೆ ಕಂಪೇರ್ ಮಾಡ್ತಾರೆ. ಉದಾಹರಣೆಗೆ ಕೆಲವು ಜಿಲ್ಲೆ ಭಾಳ ಕಡಿಮೆ ಆಗುತ್ತೆ, 120 ನಮ್ಮ ಜಿಲ್ಲೆ ಕಡಿಮೆ ಇದಿಲ್ಲ. ನೀವು ನಾವು ಕಾಲೇಜ್ ಮಕ್ಕಳು, ಹಾಸ್ಟೆಲ್ ಮಕ್ಕಳು ಇದ್ದಾರೆ ಅಂತ ಸ್ವಲ್ಪ ಕಂಫರ್ಟ್ ಇದೆ. ಜನ ಭಾಗವಹಿಸ್ತಾರೆ, ಸಿಟಿನಲ್ಲಿ ಬರ್ತಾರೆ. ಇದೇ ಏರಿಯಾ ನಿಮ್ದು ಒಟ್ಟಳ್ಳಿ ಬಿಟ್ವೀನ್ ದಾರಿನೂರು ಯಾರು ಬರ್ತಾರೆ? ಅದಕ್ಕೆ ನಾವು ಹಾಸ್ಟೆಲ್ ಮಕ್ಕಳಿಗೆಲ್ಲ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ನಮ್ಮ ಸಂವಿಧಾನದ ಬಗ್ಗೆ ನಾವು ಅರಿವು ಮೂಡಿಸ್ಬೇಕು, ನಾವೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಮಕ್ಕಳುಗಳು ರಿಜಿಸ್ಟ್ರೇಷನ್ ಮಾಡಿ ಆಗೇನಾದ್ರು ಬರೀ ಹೆಂಗಾದ್ರೂ ಬರಲಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತೆಲ್ಲ ನಮ್ಮ ಅಧಿಕಾರಿಗಳು 1 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಯಾಕಂದ್ರೆ ಎಲ್ಲ ಓದಿದ್ದಾರೆ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ. ಅವ್ರ ಒತ್ತಾಯ ಅಲ್ಲ, ಸಂವಿಧಾನದ ಬಗ್ಗೆ ಅವ್ರಿಗೆ ಗಮನ ಸೆಳೆಯಲಿಕ್ಕೆ ಅವ್ರು ಮಾಹಿತಿ ನೀಡಿ ಅವ್ರನ್ನ ಖುಷಿಯಾಗಿ ಬರಲಿ ಅಂತ. ಅದನ್ನೆಲ್ಲ ಇವತ್ತು ನಾಳೆ ಮಾಡ್ತಾರೆ. ಮಾಡಿ ಅದನ್ನು ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಜಿಲ್ಲಾಡಳಿತ ಸಿದ್ದು. ನಾವು ಒಂದು 5,000 ಎಕ್ಸ್ಟ್ರಾ ಮಾಡಿ ಪ್ಲಾನ್ ಮಾಡಿ